ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ತಮ್ಮೆಲ್ಲರೊಂದಿಗೆ ಮ- ಮದ್ಯಪಾನ, ಧೂಮ್ರಪಾನ ಹಾಗೂ ಮಾದಕ ವಸ್ತು ಸೇವನೆಯ ಚಟಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಚಟ ಅಂದ್ರೇನು? ಒಂದು ನಮ್ಮ ಪುರಾಣ ಕಾಲದ ಒಂದು ನಾಣ್ಣುಡಿ ಇದೆ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದು ಚಟ ಇರಲೇಬೇಕು ಅಂತೇಳಿ. ಈ ಚಟಗಳಲ್ಲಿ ನಾವು ಎರಡು ವಿಧ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಚಟ, ಅದಕ್ಕೆ ನಾನು ಹವ್ಯಾಸ ಅಂತ ಹೇಳ್ತೀನಿ. ಒಳ್ಳೆಯ ಚಟ ಇನ್ನೊಂದು ದುಶ್ಚಟಗಳು. ಒಳ್ಳೆಯ ಚಟಗಳಂದರೆ ಎಂಥವು? ಒಳ್ಳೆಯ ಚಟಗಳಂದರೆ ಒಳ್ಳೆಯ ಪುಸ್ತಕಗಳನ್ನು ಓದೋದು, ದೇಶ ಸುತ್ತೋದು, ಒಳ್ಳೊಳ್ಳೆಯ ವ್ಯಕ್ತಿ ಹಸ್ತಾಕ್ಷರ ಪಡ್ಕೊಳ್ಳೋದು ಹಾಗೂ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಪಡ್ಕೊಳ್ಳೋದು. ಇದರಿಂದ ಯಾವುದೇ ಹಾನಿ ಇರುವುದಿಲ್ಲ. ಅವಕ್ಕೆ ನಾವು ಒಳ್ಳೆಯ ಚಟ ಅಥವಾ ಹವ್ಯಾಸ ಅಂತ ಹೇಳ್ಬೋದು. ಇನ್ನೊಂದು ಥರದಂದರೆ ದುಶ್ಚಟಗಳು. ಇದರಿಂದ ಒಬ್ಬ ಮನುಷ್ಯನಿಗೆ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥವು. ಇಂಥ ಒಂದು ದುಶ್ಚಟಗಳಲ್ಲಿ ಮೊದಲನೇ ಸಾಲಿನಲ್ಲಿ ಬರುವುದು ಮದ್ಯಪಾನ, ನಂತರದಲ್ಲಿ ಧೂಮ್ರಪಾನ ಹಾಗೂ ನಂತರ ಸ್ಥಾನದಲ್ಲಿ ಬರುವುದು ಗಾಂಜಾ, ಅಫೀಮು ಹಾಗೂ ಮರೆಯುವಂತಹ ಮಾದಕ ವಸ್ತುಗಳನ್ನು ಸೇವನೆ ಮಾಡೋದು. ಈಗ ಒಂದನೇದಾಗಿ ನಾವು ಈಗ ಹೇಳಬೇಕಾಗೋದಂದರೆ ಮದ್ಯಪಾನದ ಬಗ್ಗೆ. ಮದ್ಯಪಾನ ಯಾವಾಗ ಎಷ್ಟೊಂದು ಇದ್ರ ಬಗ್ಗೆ ನಾವು ಮದ್ಯಪಾನದ ಬಗ್ಗೆ ಹೇಳಬೇಕಾಗಿದೆ, ತಿಳ್ಕೊಬೇಕಾಗಿದೆ ಅಂದರೆ, ಮದ್ಯಪಾನ ಮೊದಲ ಕಾಲದಲ್ಲೂ ಇತ್ತಂದರೂ ಕೂಡ ಈಗಿನ ಕಾಲ 21ನೇ ಶತಮಾನದ ಒಂದು ಪಿಡುಗಾಗಿ ಅದು ಪರಿಣಮಿಸ್ತಾ ಇದೆ. ಯಾಕಂದರೆ ಇದಕ್ಕೆ ಹೆಚ್ಚಾಗಿ ಒಳಪಡುತ್ತಿರೋರು, ದುಷ್ಪರಿಣಾಮಕ್ಕೆ ಒಳಗಾಗ್ತಿರೋದು ನಮ್ಮ ಯುವಜನತೆ. ಯಾವ ಒಂದು ಯುವಜನತೆ ಒಳ್ಳೊಳ್ಳೆ ಹವ್ಯಾಸಗಳನ್ನ ಕಲಿತು ಒಂದು ದೇಶದ ಒಂದು ಸಂಪತ್ತಾಗಿ ಪರಿಣಮಿಸಬೇಕಾಗಿತ್ತು, ಅಂಥ ಒಂದು ಯುವಜನತೆ ಈ ದುಶ್ಚಟಕ್ಕೆ ಒಳಗಾಗಿ ನಮ್ಮ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಇಡೀ ದೇಶಕ್ಕೆ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರೋದು ನಿಜವಾಗಲೂ ಖೇದಕರ ವಿಷಯ. ಯಾಕೆ ನಾವು ಇದ್ರ ಬಗ್ಗೆ ಇಷ್ಟೊಂದು ಹೇಳಬೇಕಾಗಿದೆ ಅಂದರೆ, ಈಗ ಸಾಮಾನ್ಯವಾಗಿ ಮದ್ಯಪಾನ ಯಾಕೆ ಮಾಡ್ತಾನೆ ಮನುಷ್ಯ ಸ್ವಲ್ಪ ಪ್ರಮಾಣದಲ್ಲಿ ಮದ್ಯಪಾನ ತೊಗೊಂಡ್ರೆ ಏನು ಅಷ್ಟೊಂದು ಪರಿಣಾಮ ಆಗಲಿಕ್ಕಿಲ್ಲ. ಸ್ವಲ್ಪ ಪ್ರಮಾಣ ಹೆಚ್ಚು ಮಾಡಿದ ಅಂದರೆ ಏನಾಗುತ್ತೆ, ಮನುಷ್ಯನಲ್ಲಿ ಒಳಗಿಂದೊಳಗನೆ ಏನೋ ಭಾಳ ಆರಾಮಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ನನಗೇನೂ ಸಮಸ್ಯೆಗಳಿಲ್ಲ ಅನ್ನುವಂಥ ಒಂದು ಆಹ್ಲಾದಕರ ಭಾವನೆ ಆ ಮನುಷ್ಯನಲ್ಲಿ ಉಂಟಾಗುತ್ತೆ. ಮುಂದೆ ನೆಕ್ಸ್ಟ್ ಏನು ಮಾಡ್ತಾನೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಕುಡ್ದ ಅಂದರೆ ಅಥವಾ ಇನ್ನೂ ಸ್ವಲ್ಪ ಮದ್ಯ ಸೇವನೆ ಮಾಡಿದ ಅಂದರೆ ಆ ಮನುಷ್ಯನಲ್ಲಿ ಸ್ವಲ್ಪ ಹೆಚ್ಚೆಚ್ಚಿಗೆ ಮಾತನಾಡೋದು ಅಥವಾ ಏನೋ ಒಂದು ಸಾಧನೆ ಮಾಡಿ ಅನ್ನುವಂಥ ಒಂದು ಒಳಗಡೆ ಮನುಷ್ಯನಲ್ಲಿ ಭಾವನೆ ಬರೋದು ಆ ಮನುಷ್ಯನಲ್ಲಿ ಉಂಟಾಗುತ್ತೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಕುಡಿದ್ರೆ ಏನೇನೋ ತೊದಲು ಮಾತಾಡೋದು, ಅಸಂಬದ್ಧವಾಗಿ ಮಾತಾಡೋದು, ಮತ್ತು ಏನೇನೋ ಜಡ್ಜ್ಮೆಂಟ್ ಅಂದರೆ ನಾವು ಏನೋ ಒಂದು ಜಡ್ಜ್ಮೆಂಟ್ ತಗೋಬೇಕಾಗಿರುತ್ತೆ, ಅಂಥ ಒಂದು ಜಡ್ಜ್ಮೆಂಟಲ್ಲಿ ತಪ್ಪು ಜಡ್ಜ್ಮೆಂಟ್ಗಳನ್ನು ತೆಗೆದುಕೊಳ್ಳೋದು, ಇಂಥ ಒಂದು ಸಂಭವಗಳು ಪರಿಣಾಮ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದೆ ಅಂದರೆ ಅದರಿಂದ ಎಚ್ಚರ ತಪ್ಪೋದು ಅಥವಾ ಕೋಮಾ ಸ್ಥಿತಿಯಲ್ಲಿ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಈ ಒಂದು ಯಾಕೆ ಮನುಷ್ಯ ಅದಕ್ಕೆ ಅಂಟ್ಕೋತಾನೆ, ಈ ಒಂದು ಮದ್ಯಪಾನ ಯಾಕೊಂದು ಚಟವಾಗಿ ಪರಿಣಮಿಸಿ ಅದಕ್ಕೆ ಹೊಂದ್ಕೋತಾನೆ, ಅದಕ್ಕೆ ಡಿಪೆಂಡೆನ್ಸ್ ಅವಲಂಬಿತ ಆಗ್ತಾನೆ ಅಂದರೆ ಈ ಒಂದು ಇಫೆಕ್ಟಿಗೆ ಏನಂದರೆ, ಈ ಮನುಷ್ಯ ಸೇವನೆ ಮದ್ಯಪಾನ ಸೇವನೆ ಮಾಡಿದ ನಂತರ ಅದರಿಂದ ಉನ್ನಾಗ್ತಂಥ ಆಹ್ಲಾದಕರ ಭಾವನೆ ಏನಾಗುತ್ತೆ, ಅವನ ಸಮಸ್ಯೆಗೆ ಒಂದು ಪರಿಹಾರ ತಾತ್ಕಾಲಿಕ ಸಿಕ್ಕತ್ತೆ ಅಂತ ಆ ಮನುಷ್ಯನ ಭಾವನೆಗಳಲ್ಲಿ ಬಂದುಬಿಡುತ್ತೆ. ಆ ಮನುಷ್ಯನಿಗೆ ಭಾವನೆಗಳು ಬಂದ ತಕ್ಷಣ ಏನು ಮಾಡ್ತಾನೆ, ಆ ಮನುಷ್ಯ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊದಲು ಅವನು ಸ್ವಲ್ಪ ಮಟ್ಟಿಗೆ ಕುಡಿದಾಗ ಆಗ್ತಕ್ಕಂಥ ಅನುಭವ ಬರಬರ್ತಾ ಹೆಚ್ಚಿಗೆ ಕುಡ್ಕೋತ ಹೋದ ಆ ಅನುಭವ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಮನುಷ್ಯ ಮೊದಲ ಪ್ರಮಾಣದಲ್ಲಿ ಸ್ವಲ್ಪ ಕುಡ್ಲಿಕ್ಕೆ ಶುರು ಮಾಡಿದವನು ಬರಬರ್ತಾ ಅದರ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಸಲ ಅದು ಪ್ರಮಾಣ ಹೆಂಗೆ ಹೆಚ್ಚಾಗ್ತಾ ಹೋಗುತ್ತೆ, ಅದ್ರ ತಕ್ಕಂಗೆ ಹೆಚ್ಚಿಗೆ ಸೇವಿಸ್ತಾ ಹೋಗ್ತಾನೆ, ಅದಕ್ಕೆ ಅವಲಂಬಿತ ಆಗಿಬಿಡ್ತಾನೆ. ಈ ಒಂದು ಅವಲಂಬನೆ ಆಗೋದ್ರಿಂದ ಮೊದಲ ಪರಿಣಾಮ ಉಂಟಾಗೋದೇ ಮಿದುಳುಗಳ ಮೇಲೆ. ಮಿದುಳು ಏನು ಮಾಡುತ್ತೆ, ತನ್ನ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ, ತನ್ನ ಈ ನಡೆದಾಡುವಾಗ ಈ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಸಮತೋಲನವನ್ನು ಕಾಪಾಡ್ಕೊಳ್ಳೋದು ತಪ್ಪುತ್ತೆ. ಅದಕ್ಕೆ ಮನುಷ್ಯ ಜೋಲಿ ಹೋಗೋದು, ಬಿದ್ದು ಬೀಳೋದು ಮತ್ತು ಬರಬರ್ತಾ ನೆನಪಿನ ಶಕ್ತಿ ಕಡಿಮೆ ಆಗೋದು ಅಥವಾ ಕಾಲಗಳಲ್ಲಿ ನರಗಳಿಗೆ ಊತ ಉಂಟಾಗಿ ಕೈಕಾಲು ಉರಿ ಶುರುವಾಗೋದು. ಇನ್ನೂ ಕೆಲವೊಂದು ಸಲ ಇನ್ನೂ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಯ್ತಂದರೆ ಓಡಾಡೋಕ್ಕೆ ತೊಂದರೆ ಆಗಿ ಒಂದು 2 ಕಾಲಗಳಲ್ಲಿ ಶಕ್ತಿ ಕಳ್ಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಬರೀ ಮನುಷ್ಯನಿಗೆ ಒಂದು ಆಹ್ಲಾದಕರ ಭಾವನೆಗೆ ಉಂಟು ಮಾಡುವಂತಹ ಮದ್ಯಪಾನ ಮುಂಬರುವ ದಿನಗಳಲ್ಲಿ ಹೆಚ್ಚಿಗೆ ಸೇವನೆ ಮಾಡ್ತಾ ಹೋದ ಹಾಗೆ ಅದರ ತನ್ನ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತಾ ಆ ಮನುಷ್ಯನ ದೇಹವನ್ನು ಸಂಪೂರ್ಣವಾಗಿ ಹಾಳು ಮಾಡೋದು ಅಲ್ಲದೇ ಅವನ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ಹಾಗೂ ಕೌಟುಂಬಿಕವಾಗಿ ಅವನವನ್ನು ಅಧೋಗತಿಗೆ ತಂದಿಡುತ್ತೆ. ಬರೀ ಮಿದುಳಷ್ಟು ಪರಿಣಾಮ ಆಗುತ್ತಾ? ಇಲ್ವ, ಅದರ ಜೊತೆನೇ ಲಿವರ್ ಮೇಲೆ ಪರಿಣಾಮ ಆಗುತ್ತೆ. ಲಿವರ್ ಮೇಲೆ ಬಾವು ಬಂದು ಲಿವರ್ ಹೆಚ್ಚಿಗೆ ಮದ್ಯಪಾನ ಸೇವನೆ ಮಾಡಿದ ಹಾಗೆ ಲಿವರ್ ಅಶಕ್ತತೆ ಉಂಟಾಗಿ ಲಿವರ್ ಫೇಲ್ ಆಗಿ ಅದಕ್ಕೆ ನಾವು ಸಿರೋಸಿಸ್ ಅಂತ ಹೇಳ್ತೀವಿ.
ಮುಂದೆ ಪ್ಯಾಂಕ್ರಿಯಾಸ್ ಮೆದೋಜೀರಕ ಗ್ರಂಥಿ ಇರುತ್ತೆ, ಅದಕ್ಕೂ ಊತ ಬಂದು ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ, ಅದು ಉಂಟಾಗತ್ತೆ. ಸ್ವಲ್ಪ ಹೆಚ್ಚು ಮೆದೋಜೀರಕ ಗ್ರಂಥಿ ಹೆಚ್ಚಿಗೆ ಅದು ಅದಕ್ಕೆ ಅದರ ಮೇಲೆ ದುಷ್ಪರಿಣಾಮ ಉಂಟಾಗಿ ಅದು ಕೂಡ ಕಡಿಮೆ ಕೆಲಸ ಮಾಡೋಕ್ಕೆ ಶುರು ಆತಂದರೆ ಸಕ್ಕರೆ ರೋಗ ಬಂದು ಸೇರ್ಕೋಬಹುದು. ಮತ್ತು ನಮ್ಮ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಂದರೆ ಉಂಡದ್ದು ಸರಿಯಾಗಿ ಪಚನ ಆಗದಂಗೆ ಆಗೋದು, ಹಾಗೆಲ್ಲ ಸಮಸ್ಯೆಗಳು ಶುರುವಾಗಿ ಪ್ಯಾಂಕ್ರಿಯಾಸ್ ತೊಂದರೆ ಶುರು ಆಗುತ್ತೆ. ಮುಂದೆ ಬರಬರುತ್ತೆ ಹಾಗೆ ಮುಂದೆ ದೊಡ್ಡ ಕಳ್ಳಿನ ತೊಂದರೆ ಶುರುವಾಗಬಹುದು, ದೊಡ್ಡ ಕಳ್ಳಿನ ಕ್ಯಾನ್ಸರ್ ಆಗಬಹುದು, ಆಮೇಲೆ ಲಿವರ್ ಕ್ಯಾನ್ಸರ್ ಕೂಡ ಆಗಬಹುದು. ಮತ್ತು ಹೆಚ್ಚಿನ ಮತ್ತು ಪರಿಣಾಮ ಅಂದರೆ ಹೃದಯದ ಮೇಲೆ ಉಂಟಾಗಿ ಹೃದಯನಾಳಗಳ ಸಂಕುಚಿತಗೊಂಡು ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು, ಮತ್ತು ಮೆದುಳಿನಲ್ಲಿ ಸ್ಟ್ರೋಕ್ ಕೂಡ ಆಗಬಹುದು. ಇಷ್ಟೊಂದು ಪರಿಣಾಮಗಳನ್ನು ಈ ಮದ್ಯಪಾನ ನಮ್ಮ ದೇಹದ ಮೇಲೆ ಬೀರ್ತದೆ. ಅಂದರೆ ಇದಕ್ಕೆ ಬರೀ ಕೇವಲ ಮೆದುಳು ಮಾತ್ರ ಅಲ್ಲ, ಅದರ ಜೊತೆಯೇ ನಮ್ಮ ಅತ್ಯಂತ ಉಪಯುಕ್ತವಾದ ಅವಯವಗಳು ಅಥವಾ ಮುಖ್ಯವಾದ ಅವಯವಗಳು ಕೂಡ ಉಂಟಾಗೋದ್ರಿಂದ ಆ ಮನುಷ್ಯನ ದೇಹ ಸಂಪೂರ್ಣವಾಗಿ ಕುಸಿದು ಮುಂದೆ ಅದರ ಮೇಲೆ ಅವಲಂಬಿತ ಆಗಿ ಮುಂದೆ ಸಾವು ಕೂಡ ಸಂಭವಿಸುವಂಥ ಸಾಧ್ಯತೆ ಇರ್ತದೆ. ಮುಂದೆ ನೆಕ್ಸ್ಟ್ ಇದರ ಬಗ್ಗೆ ಮತ್ತು ನಾವು ದುಶ್ಚಟ ಬಗ್ಗೆ ಹೇಳಬೇಕು ಅಂದರೆ ಧೂಮಪಾನ ಹೇಗೆ ಅದಕ್ಕೆ ನಾವು 2 ಥರ ಧೂಮಪಾನ ಅಂತ ಹೇಳ್ತೀವಿ. ಅಂದರೆ ಈ ಬೀಡಿ ತಂಬಾಕು ಸೇವನೆ, ಬೀಡಿ ಸೇದೋದು, ಸಿಗರೇಟ್ ಸೇದೋದು. ಇವು ಏನಾಗುತ್ತೆ ಅಂದರೆ ಬೀಡಿ ಸಿಗರೇಟ್ ಸೇದೋದ್ರೆ ನಾವು 2 ಥರ ಇದೆ. ಒಂದು ಆ್ಯಕ್ಟಿವ್ ಸ್ಮೋಕಿಂಗು ಮತ್ತು ಪ್ಯಾಸಿವ್ ಸ್ಮೋಕಿಂಗ್ ಅಂತೇಳಿ. ಆ್ಯಕ್ಟಿವ್ ಸ್ಮೋಕಿಂಗ್ ಆ ಮನುಷ್ಯ ಯಾರು ಧೂಮಪಾನ ಮಾಡ್ತಿರ್ತಾನೆ ಅವನ ಪ್ರಕೃತಿ ಅಂತ ಹಾಳಾಗಿ ಆಗುತ್ತೆ. ಅದ್ರ ಜೊತೆನೇ ಪ್ಯಾಸಿವ್ ಸ್ಮೋಕಿಂಗ್ ಅವನ ಮಗಳಿರೋರಿಗೆ ಆ ಹವೆಯಿಂದ, ಆ ಧೂಮಪಾನದ ಹೊಗೆಯಿಂದ ಆ ಮಗಳು ಕೂಡ ಇರುವಂಥ ಮನುಷ್ಯರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಉಂಟು. ಅದಕ್ಕೆ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಯಾವ ಮನುಷ್ಯ ತನ್ನ ಚಟಕ್ಕಾಗಿ ಮತ್ತೊಬ್ಬರನ್ನು ಬಲಿ ತಗೊಳ್ತಾ ಇದ್ದಾನೆ ಅನ್ನುವಂಥ ನಾವು ಇದನ್ನು ಅಭಿಪ್ರಾಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಲ ಮನುಷ್ಯ ಈ ಧೂಮಪಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ ಅಂದರೆ ಅದೇನಾಗುತ್ತೆ, ಅದಕ್ಕೂ ಕೂಡ ಅವಲಂಬಿತ ಆಗಿಬಿಡ್ತಾನೆ. ಮೊದಲು ಏನಾಗುತ್ತೆ, ಅದನ್ನು ತೊಗೊಂಡ ತಕ್ಷಣ ಮನಸ್ಸು ಉಲ್ಲಾಸಿತ ಆಗೋದು, ಒಂಥರ ಖುಷಿ ಕೊಟ್ಟಂಗಾಗೋದು, ಒಂಥರ ಸ್ಟೈಲಿಗಂತ ಶುರು ಮಾಡಿರ್ತಕ್ಕಂಥ ಈ ದುಶ್ಚಟ ಮುಂಬರುವ ದಿನಗಳಲ್ಲಿ ಅದಕ್ಕೆ ಮನುಷ್ಯ ಸಂಪೂರ್ಣವಾಗಿ ಅವಲಂಬಿತ ಆಗುವ ಮದ್ಯಪಾನಕ್ಕೆ ಹೇಗಾಗುತ್ತೆ ಅದೇ ಥರನೇ ಧೂಮ್ರಪಾನಕ್ಕೂ ಉಂಟಾಗುತ್ತೆ. ಧೂಮಪಾನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮೊದಲಿಗೆ ಇದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ ನಮ್ಮ ಪುಪ್ಪಸಗಳ ಮೇಲೆ. ಅದಕ್ಕೆ ಪುಪ್ಪಸಗಳು ಏನಾಗುತ್ತೆ, ಮನುಷ್ಯನಿಗೆ COPD ಅಂತ ಹೇಳ್ತೀವಿ, ಉಸಿರಾಟದ ತೊಂದರೆ ಸ್ಟಾರ್ಟ್ ಆಗುತ್ತೆ. ಮುಂದೆ ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಜನರಲ್ಲಿ ಲಂಗ್ ಕ್ಯಾನ್ಸರ್ ಕೂಡ ಆಗಬಹುದು. ಅದ್ರ ಜೊತೆನೇ ಮೂತ್ರಕೋಶದ ಕ್ಯಾನ್ಸರ್ ಆಗಬಹುದು, ಲಿವರ್ ತೊಂದರೆ ಆಗಬಹುದು, ಮೂತ್ರಕೋಶದ ಮೇಲೆ ಮೂತ್ರಪಿಂಡಗಳ ಮೇಲೆ ತೊಂದರೆ ಆಗಬಹುದು. ಅದ್ರ ಜೊತೆನೇ ಹೃದಯದ ಮೇಲೆ ತೊಂದರೆ ಉಂಟಾಗಿ ಹೃದಯದ ನಾಳದ ಸಂಕುಚಿತ, ಈಗ ಹೆಂಗೆ ಮದ್ಯಪಾನದಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೋ ಅದೇ ಥರನೇ ಧೂಮಪಾನ ಮಾಡಿದರೂ ಕೂಡ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮತ್ತು ಆ ಹೃದಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಉಂಟಾಗುತ್ತೆ. ಅದು ಕೂಡ ಈ ಮದ್ಯಪಾನ ಧೂಮ್ರಪಾನ ಎರಡೂ ಒಟ್ಟಾಗಿ ಸೇರಿದರೆ ಒಂಥರ ಗಾಳಿ ಬಿಟ್ಟಾಗ ಬೆಂಕಿ ಹತ್ತಿದಂಗೆ ಹೆಚ್ಚೆಚ್ಚಿಗೆ ನಷ್ಟ ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ಮತ್ತು ಇದ್ರ ಬಗ್ಗೆ ನೆಕ್ಸ್ಟ್ ಮತ್ತೊಂದು ನಾನು ಹೇಳಬೇಕಂದ್ರೆ ಮಾದಕ ವ್ಯಸನಗಳ ಬಗ್ಗೆ. ಗಾಂಜಾ, ಅಫೀಮು, ಮರಿಜುವಾನ, ಕೋಕೇನ್ ಇವೆಲ್ಲ ಏನಿರ್ತದೆ, ಇವು ನಮ್ಮ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಈ ನಗರ ಪ್ರದೇಶಗಳಲ್ಲಿ, ಮಹಾನಗರಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಮೊದಲು. ಇತ್ತಿತ್ತಲಾಗಿ ಈ ದಿವಸಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೂಡ ಈ ಒಂದು ದುಶ್ಚಟ ನೋಡೋಕ್ಕೆ ಸಿಗ್ತಾಯಿದೆ. ಯಾಕಂದರೆ ಈ ಡ್ರಗ್ಸ್ ಮಾಡ್ತಕ್ಕಂಥ ಒಂದು ಮಾಫಿಯಾ ಇನ್ನು ಹೆಚ್ಚೆಚ್ಚು ಆಗ್ತಾ ತನ್ನ ಕಬಂಧ ಭಾವಗಳನ್ನು ಎಲ್ಲ ಚೆಚ್ಕೊಂಡು ನಮ್ಮ ಯುವಜನತೆಯನ್ನು ಕೂಡ ಬಲಿ ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಈ ಗಾಂಜಾ, ಅಫೀಮು ಇವನ್ನ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಮನುಷ್ಯನಿಗೆ ಒಂಥರ ಅದಕ್ಕೆ ನಾವು ಹೈ ಅಂತ ಹೇಳ್ತೀವಿ, ಒಂದು ಯೂಫೋರಿಯಾ ಸ್ಟೇಟ್. ಒಂದು ಸಮಸ್ಯೆಗಳು ಹೆಂಗಿರುತ್ತೆ, ಒಂದು ಎಷ್ಟೇ ಸಮಸ್ಯೆಗಳು ಆ ಮನುಷ್ಯನ ಜೀವನದಲ್ಲಿ ಇದ್ದರೂ ಕೂಡ ಆ ಮನುಷ್ಯ ತನ್ನ ಜೀವನದಲ್ಲಿ ಏನೂ ನನಗೆ ಸಮಸ್ಯೆ ಇಲ್ಲ, ಅಗದಿ ಆರಾಮಾಗದೀನಿ ನನ್ನಷ್ಟು ಸುಖಿ ಮನುಷ್ಯನ ಇದರಲ್ಲಿ ಈ ಸುಖಿ ಮನುಷ್ಯ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಆ ಮನುಷ್ಯ ಹೊಂದ್ಕೊಂಡು ತಿರುಗಿ ಮತ್ತೆ ಅದನ್ನೇ ಗಾಂಜಾ, ಅಫೀಮು ಸೇವನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇಷ್ಟಕ್ಕೆ ನಾವು ಒಂದು ದುಷ್ಪರಿಣಾಮಗಳನ್ನು ತಿಳ್ಕೊಂಡ್ರೆ ಸಾಕಾಗಿಲ್ಲ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಅಂದರೆ ಜನರಿಗೆ ತಿಳುವಳಿಕೆ ನೀಡೋದು. ಜನರು ಇದ್ರ ಬಗ್ಗೆ ಅದನ್ನು ತಿಳ್ಕೊಂಡು ಅದರ ತಕ್ಕ ಹಾಗೆ ವರ್ತಿಸಿ ಮುಂಬರುವ ದಿನ ಅದರ ತಕ್ಕ ದುಷ್ಪರಿಣಾಮಗಳಿಂದ ದೂರವಾಗಿರೋದು. ಇದರಿಂದ ಸಾಕಷ್ಟು ಹೊರೆ ಏನಿದೆ ಅದು ಕಡಿಮೆ ಆಗುತ್ತೆ. ಈ ಒಂದು ಡ್ರಗ್ಸ್ ಎಡಿಕ್ಟ್ಸು ಮತ್ತು ಈ ಏನದು ಮದ್ಯ ವ್ಯಸನಿಗಳು ಸಮಾಜಕ್ಕೆ ಕಂಟಕವಾಗೋದನ್ನು ನಾವು ಸಾಕಷ್ಟು ತಪ್ಪಿಸ್ಬೋದು. ಈ ಸಾಕಷ್ಟು ಸಲ ಏನಾಗುತ್ತೆ, ಈ ಡ್ರಗ್ ಎಡಿಕ್ಟ್ಗಳು ಈ ಸೋಷಿಯಲ್ ಬಿಹೇವಿಯರ್ ಅಂತ ಹೇಳ್ತೀವಿ, ಅಸಾಮಾಜಿಕ ಕೆಲಸಗಳಲ್ಲಿ ತೊಡಗೋದು. ಈ ಟ್ರಾಫಿಕ್ ಸಿಗ್ನಲ್ಗಳನ್ನು ಉಲ್ಲಂಘಿಸಿ ಆ ಟ್ರಾಫಿಕ್ ಪೊಲೀಸ್ ಜೊತೆ ಜಗಳ ತೆಗೆಯೋದು, ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಏನು ವ್ಯತಿರಿಕ್ತವಾಗಿ ವರ್ತನೆ ಮಾಡಿ ಏನಾದರೂ ಒಂದು ಅಬದ್ಧವನ್ನು ಉಂಟು ಮಾಡೋದು, ಸಮಾಜಕ್ಕೆ ಹೀಗೆ ಅನೇಕ ರೀತಿಯ ಹಾನಿಗಳನ್ನು ಉಂಟು ಮಾಡ್ತಾಯಿದ್ದಾರೆ.
ಅದಕ್ಕೆ ಇವರಿಗೆ ತಕ್ಕವಾದಂಥ ಒಂದು ನಮ್ಮ ಕಾನೂನು ಇದೆ ಅಂದರೂ ಕೂಡ ಈ ಕಾನೂನು ಇನ್ನೂ ನಮಗೆ ಬಲಿಷ್ಠವಾಗಬೇಕಾಗಿದೆ. ಈಗ ನಮ್ಮ ಕಾನೂನು ಏನಂತೇಳಿ ಯಾವುದೇ ಶಾಲಾ ಕಾಲೇಜುಗಳು 100 ಮೀಟರ್ ಆವರಣದಲ್ಲಿ ಯಾವುದೇ ತಂಬಾಕು ಉತ್ಪನ್ನಗಳು ಮಾರಬಾರ್ದು ಅಂತ ಕಾಯ್ದೆ ಇದೆ. ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ, ಮದ್ಯ ಸೇವನೆ ಮಾಡಿದರೆ ದಂಡ ಹಾಕುವ ಕಾನೂನಿದೆ. ಇವೆಲ್ಲ ಕಾನೂನುಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಮುಂಬರುವ ದಿನಗಳಲ್ಲಿ ಈ ಒಂದು ದುಶ್ಚಟಕ್ಕೆ ಈಡಾಗುವಂಥ ನಮ್ಮ ಈ ಆಗಲೇ ಅದಕ್ಕೆ ದುಶ್ಚಟಗಳಂಥ ನಮ್ಮ ಯುವಜನತೆ ನಾವು ಅದನ್ನು ಹೊರಗೆ ಕರ್ಕೊಂಡ್ಬಂದು ಸಮಾಜದಲ್ಲಿ ಒಂದು ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.